ಏಳನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ವಿಜ್ಞಾನ ಅಧ್ಯಾಯ 12 ಭಾರತದ ಪ್ರಾಕೃತಿಕ ವಿಭಾಗಗಳು ಪ್ರಶ್ನೋತ್ತರ ಅಭ್ಯಾಸ ಮುಖ್ಯ ಪ್ರಶ್ನೆ 1 ಖಾಲಿ ಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ. ವಾಕ್ಯ 1 ಭಾರತದ ವಿಸ್ತೀರ್ಣದಲ್ಲಿ ಪ್ರಪಂಚದ ಡ್ಯಾಶ್ ಸ್ಥಾನದಲ್ಲಿದೆ. ಉತ್ತರ 7ನೇ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ. ವಾಕ್ಯ 2 ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ಉತ್ತರ 31. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ವಾಕ್ಯ 3 ಭಾರತದಲ್ಲಿ ಡ್ಯಾಶ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ. ಉತ್ತರ 28. ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ವಾಕ್ಯ 4 ಭಾರತದ ಅತ್ಯಂತ ಎತ್ತರದ ಶಿಖರ ಡ್ಯಾಶ್. ಉತ್ತರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಭಾರತದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್. ವಾಕ್ಯ 5 ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ ನವಮಂಗಳೂರು ಬಂದರು. ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರು ಅನ್ನು ಕರೆಯುತ್ತಾರೆ. ವಾಕ್ಯ 6 ಕರ್ನಾಟಕದ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವ ಪ್ರದೇಶ ಡ್ಯಾಶ್. ಉತ್ತರ ಆಗುಂಬೆ. ಕರ್ನಾಟಕದ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವ ಪ್ರದೇಶ ಆಗುಂಬೆ. ಮುಖ್ಯ ಪ್ರಶ್ನೆ 2 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 7 ಭಾರತವು ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಥವಾ ಭೌಗೋಳಿಕ ಸ್ಥಾನ ಯಾವುದು? ಉತ್ತರ ಭಾರತವು ಅಕ್ಷಾಂಶೀಯವಾಗಿ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶೀಯವಾಗಿ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ. ಪ್ರಶ್ನೆ 8 ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಪಟ್ಟಿ ಮಾಡಿ. ಉತ್ತರ ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯವಿದೆ. ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿವೆ. ನೈಋತ್ಯದಲ್ಲಿ ಕೇರಳ ರಾಜ್ಯವಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ. ಪ್ರಶ್ನೆ 9 ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ಉತ್ತರ ಭೂ ಸ್ವರೂಪಗಳನ್ನು ಆಧರಿಸಿ ಭಾರತವನ್ನು 4 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನಗಳು. ಪ್ರಶ್ನೆ 10 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ್ಯಾವುವು? ಉತ್ತರ ಪ್ರಾಕೃತಿಕ ಭೂ ಸ್ವರೂಪವನ್ನು ಆಧರಿಸಿ ಕರ್ನಾಟಕವನ್ನು 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಕರಾವಳಿ ಪ್ರದೇಶ, ಮಲೆನಾಡು, ಮೈದಾನ ಪ್ರದೇಶ. ಪ್ರಶ್ನೆ 11 ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ. ಉತ್ತರ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳೆಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಚಟುವಟಿಕೆಗಳು. ಚಟುವಟಿಕೆಯಲ್ಲಿನ ಪ್ರಶ್ನೆ ನಿಮ್ಮ ಸುತ್ತಲಿನ ಪ್ರದೇಶವನ್ನು ವೀಕ್ಷಿಸಿ. ಪ್ರಾಕೃತಿಕ ಲಕ್ಷಣ, ಸಸ್ಯವರ್ಗ ಮತ್ತು ಬೆಳೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ. ಉತ್ತರ ಪ್ರಾಕೃತಿಕ ಲಕ್ಷಣಗಳು ಕೋಲಾರ ಜಿಲ್ಲೆಯು ಏರಿಳಿತಗಳಿಂದ ಕೂಡಿದ ಮೇಲ್ಮೈ ಲಕ್ಷಣ ಹಾಗೂ ಅಲ್ಲಲ್ಲಿ ಗುಡ್ಡ ಬೆಟ್ಟಗಳನ್ನು ಉದಾಹರಣೆಗೆ ಅಂತರಗಂಗೆ ಬೆಟ್ಟ ಹೊಂದಿದೆ. ಈ ಪ್ರದೇಶದ ಬಹುಭಾಗವು ಕೆಂಪು ಮಣ್ಣಿನಿಂದ ಆವೃತವಾಗಿದೆ. ಈ ಪ್ರದೇಶವು ಪೂರ್ವದ ಕಡೆಗೆ ಸ್ವಲ್ಪ ಇಳಿಜಾರಾದ ಸ್ವಭಾವವನ್ನು ಹೊಂದಿದೆ. ಇಲ್ಲಿನ ಸಸ್ಯವರ್ಗಗಳು ಇಲ್ಲಿ ಒಣ ಹವೆ ಮತ್ತು ಮಧ್ಯಮ ಮಳೆಗೆ ತಕ್ಕಂತೆ ಬೆಳೆಯುವ ಗಿಡಮರಗಳು ಹೆಚ್ಚಾಗಿವೆ. ಬೇವಿನ ಮರ, ಆಲದ ಮರ, ಹುಣಸೆ ಮರ ಹಾಗೂ ಮುಳ್ಳಿನ ಜಾತಿಯ ಸಸ್ಯಗಳು ಕಂಡುಬರುತ್ತವೆ. ಕೋಲಾರ ಜಿಲ್ಲೆಯು ಮಾವು ಮರಗಳ ತೋಪುಗಳಿಗೆ ಹಾಗೂ ಹಸಿರು ಸಿರಿಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಬೆಳೆಗಳು ಆಹಾರ ಧಾನ್ಯಗಳು ರಾಗಿ ಕೋಲಾರ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆಯಾಗಿದೆ. ಜೋಳ ಮತ್ತು ನವಣೆ. ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳು ಮಾವು, ಟೊಮೊಟೊ, ಆಲೂಗಡ್ಡೆ ಮತ್ತು ನೆಲಗಡಲೆ. ಇತರ ಪ್ರಮುಖ ಚಟುವಟಿಕೆ ಇಲ್ಲಿ ಕೃಷಿಯೊಂದಿಗೆ ರೇಷ್ಮೆ ಕೃಷಿ ಅತ್ಯಂತ ಪ್ರಮುಖವಾಗಿದೆ.